ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನಾವು ನೋಡ್ಬೋದು ಈ ಎಕ್ಸಾಮ್ ಪ್ಯಾಟರ್ನ್ ಕೂಡ ಬದಲಾವಣೆಯಾಗಿದೆ. ಸುಮಾರು 400 ಮಾರ್ಕ್ಸ್ಗಳಿಗೆ 200 ಮಾರ್ಕ್ಸು ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ MCQ ಅಂತ ನಾವು ಕರಿತೀವಿ. ಇನ್ನು 200 ಮಾರ್ಕ್ಸು ಎಕ್ಸ್ಪ್ಲನೇಷನ್ ಆಗಿ ಬರೀಬೇಕು. ಹಾಗಾಗಿ ನಾವು ಏನು ಮಾಡ್ತಪ್ಪ ಅನ್ನೋದಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯಲ್ಲಿ 8ನೇ ತರಗತಿ ನೋಡ್ಬೋದು. ಈಗ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು ಕ್ರೈ ಸ್ಕೂಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಎಕ್ಸ್ಪ್ಲನೇಷನ್ ಓದ್ಬೋದು, ಯಾಕಂದರೆ MCQಗೂ ಓದಬೇಕಾಗತ್ತೆ. ಸೊ ಎಕ್ಸ್ಪ್ಲನೇಷನ್ಗೂ ಕೂಡ ಈ ರೀತಿ ಓದಬೇಕಾಗುತ್ತದೆ. ನಾನು ನೋಡೋಣ ಇವತ್ತು 8ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಧ್ಯಾಯ 1 ಆಧಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಕ್ಲಾಸು. ಅಂದರೆ ಮೇನ್ ಇದು GPT ಥರ ಯಾವ ಎಕ್ಸಾಮ್ ಕರೀತಾರೋ ಅನ್ನೋದ್ರ ಬಗ್ಗೆ, ಅಂದರೆ ಉತ್ತರಗಳು ನಾವು ಯಾವ ರೀತಿ ಕೊಡಬೇಕು ಪ್ರಶ್ನೆಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇದು HSTRಗೂ ಹೆಲ್ಪ್ ಆಗುತ್ತೆ, GPSTR, ಕ್ರೈ ಸ್ಕೂಲ್ಗಳು ಯಾವುದೇ ಶಿಕ್ಷಕರ ನೇಮಕಾತಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದನೇ ಕ್ವಶನ್ ಏನಿದೆ ನೋಡಿ, ಆಧಾರಗಳು ಎಂದರೇನು? ಆಧಾರ ಎಂದರೆ ಚರಿತ್ರೆಯ ರಚನೆ ಬೇಕಾಗುವ ಮೂಲ ಸಾಮಗ್ರಿಗಳು ಅಂತ ನಾವು ಕರಿತೇವೆ. ಇಲ್ಲಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ ಹಾಕಿಕೊಂಡು, ಸೊ ಇವು ಆ ಕಾಲದ ವಿವರಗಳನ್ನು ನೀಡುತ್ತವೆ. ಗತಿಸಿದ ಸಂಗತಿಗಳ ಕ್ರಮಬದ್ಧವಾಗಿ ಹೇಳುವುದಕ್ಕೆ ಇತಿಹಾಸದ ರಚನೆಗೆ ಆಧಾರಗಳೇ ಅಗತ್ಯ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಇತಿಹಾಸಕಾರನೆಂಬ ನ್ಯಾಯವಾದಿಗೆ ಆಧಾರಗಳೇ ಸಾಕ್ಷಿ ಪುರಾವೆ. ಇತಿಹಾಸಕಾರ ವಾದ ಮಂಡಿಸಲು ಆಧಾರಗಳೇ ಅಗತ್ಯ. ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ ಇತಿಹಾಸಕ್ಕೆ ಆಧಾರಗಳು ಪ್ರಮುಖವಾಗಿದ್ದು, ಇತಿಹಾಸ ವಿವರಿಸಲ್ಪಡುವ ಸಂಗತಿ ಘಟನೆಗಳಿಗೆ ನಿರ್ದಿಷ್ಟ ಆಧಾರಗಳು ಬೇಕೆನ್ನುವುದು ಜನನಿತ ಅಂತ ಹೇಳ್ಬೋದು. ಇದು ನೋಡಿ, ಆಧಾರಗಳು ಎಂದ್ರೇನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿವರಣೆ ಅಂದರೆ ಸುಮಾರು ಇದು 4ರಿಂದ 5 ಮಾರ್ಕ್ಸ್ ಒಳಗೆ ಈ ರೀತಿ ಬರಿಬೋದು. ಸೊ ಇನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಂದರೆ ಇದರ ಅರ್ಧ ಪಾಯಿಂಟ್ಗಳನ್ನು ನೀವು ಬರಿಬೋದು ಅಂತ ನಾನು ಹೇಳ್ಬೋದು. ನೆಕ್ಸ್ಟು, ಇತಿಹಾಸದ ಆಕಾರಗಳೆಂದು ಏನನ್ನು ಪರಿಗಣಿಸಬಹುದು ನೋಡೋದ್ರ ಉದಾಹರಣೆ ಹೇಳೋದಾದರೆ 3 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸಿಗೆ ಕೇಳ್ಬೋದು. ಯಾವ ರೀತಿ ನಾವು ಬರೀಬೇಕು ಅನ್ನೋದಾದರೆ, ವ್ಯವಸಾಯದ ಪರಿಕರಗಳು, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು, ಲಿಖಿತ ಅಂದರೆ ಇತಿಹಾಸದ ಆಕಾರಗಳನ್ನು ಏನನ್ನು ಪರಿಗಣಿಸ್ಬೋದು, ಯಾವ ರೀತಿ ಇದರಿಂದ ನಾವು ಪಡಿಬೋದು ಆಕಾರಗಳು ಅನ್ನೋದಾದರೆ ಈ ರೀತಿ ಅಷ್ಟು ರೀತಿಯಾಗಿ ನಾವು ಪಡಿಬೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ಇತಿಹಾಸದ ಆಧಾರಗಳನ್ನು ವಿಂಗಡಿಸಿ ಬರೆಯಿರಿ. ಇಲ್ಲಿ ಆಧಾರಗಳನ್ನು 2 ವಿಧಗಳಾಗಿ ವಿಂಗಡಿಸಿ. ಒಂದು ಸಾಹಿತ್ಯ ಆಧಾರಗಳಂತ ನಾವು ಕರಿಬೋದು, ಎರಡನೇದು ಪ್ರಾಕ್ತನ ಆಧಾರಗಳಂತ ನಾವು ಕರಿಬೋದು. ಇಲ್ಲಿ ನೋಡ್ಬೋದು, ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಬರುತ್ತೆ, ವಿದೇಶಿ ಸಾಹಿತ್ಯ ಬರುತ್ತೆ, ಮೌಖಿಕ ಸಾಹಿತ್ಯ ಬರುತ್ತೆ. ಪ್ರಾಕ್ತನ ಆಧಾರಗಳು ಬರುತ್ತೆ. ಇಲ್ಲಿ ಯಾವುವು ಅನ್ನೋದಾದರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು ಅಂತ ನಾವು ಕರಿಬೋದು. ನೆಕ್ಸ್ಟ್ ಬರೋದಾದರೆ, ಈ ದೇಶೀಯ ಸಾಹಿತ್ಯವು ಹೇಗೆ ಇತಿಹಾಸ ರಚನೆಗೆ ಸಹಾಯ ಮಾಡುತ್ತದೆ ಅನ್ನೋದಾದರೆ, ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆ ಆಗುತ್ತೆ. ಒಂದನೇದು ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು ಮತ್ತು ತಮಿಳು, ಹಿಂದಿಯಲ್ಲಿ ಇದೇನಾಗ್ಬೋದು ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ, ಆಡಳಿತ ಚಿತ್ರಣ ಪ್ರಮುಖ ದೇಶೀಯ ಕೃತಿಗಳು ಆಗಿವೆ. ಹಾಗಾದರೆ ಇಲ್ಲಿ ಕೃತಿಕಾರರ ಹೆಸರು ಮತ್ತು ಗ್ರಂಥಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇಶೀಯ ಇರ್ತಕ್ಕಂಥದ್ದು ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಅಂತ ಬರೀತಾರೆ, ಅಶ್ವಘೋಷರ ಚರಿತ, ಆಲರಾಜನ ಗತಾಸಪ್ತಪದಿ, ವಿಶ್ವಾತದತ್ತನ ಮುದ್ರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ್ರೆ, ಚಾಂದ್ಬರದಯ ಪೃಥ್ವಿರಾಜ ಋಷೋ, ಪಂಪನ ವಿಕ್ರಮಾರ್ಜುನ ವಿಜಯ, ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತ ನಾವು ಹೇಳ್ಬೋದು. ಇಲ್ಲಿ ಬೌದ್ಧ ಸಾಹಿತ್ಯಗಳು, ತ್ರಿಪಿಟಕಗಳು ಬರುತ್ತವೆ. ಸೊ ವಿದೇಶಿ ಸಾಹಿತ್ಯ ವಿವರಿಸಿ ಅನ್ನೋದಾದರೆ, ಭಾರತಕ್ಕೆ ಬಂದ ವಿದೇಶಿ ಪ್ರವಾಸಿಗರ, ವಿದ್ವಾಂಸರ, ಬರಹಗಾರರ, ರಾಯಭಾರಿಗಳ, ವ್ಯಾಪಾರಿಗಳ, ಮಿಷನರಿಗಳ ಅನುಭವ ಬರವಣಿಗೆ, ಅಂದಿನ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಚಿತ್ರಣ, ಸ್ಥಳೀಯ ಜ್ಞಾನವನ್ನ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ಕಾಣುತ್ತವೆ. ಇವು ಲಿಖಿತ ಸಾಹಿತ್ಯದ ನ್ಯೂನತೆಗಳಾಗಿವೆ ಅನ್ನಬಹುದು. ಈ ನ್ಯೂನತೆಗಳನ್ನು ಗಮನಿಸಿ ಇತಿಹಾಸ ರಚನೆ ಮಾಡಬೇಕು ಅನ್ನೋದು ಒಂದು ಉದಾಹರಣೆ. ಪ್ರಮುಖ ವಿದೇಶಿ ಕೃತಿಗಳು ಅನ್ನೋದಾದರೆ, ಮೆಗಾಸ್ತಾನಿಸ್ ಇಂಡಿಕಾ ಬರುತ್ತೆ, ಪಾಯಿಯನ್ನ ಗೋಕೋಕಿ, ಉಯಂಗ್ಸ್ತಾನ ಸಿವುಕಿ, ಟಲಾಮಿಯ ಜಿಯೋಗ್ರಫಿ, ಬೌದ್ಧನಿಯ ತಾರೀಖೆ ಫಿರೋಜ್ಶಾಹಿ, ಬಾಬರ್ನ ತುಜೆಕ್ ಬಾಬರಿ, ಫೆರಿಸ್ತನ ತಾರೀಖೆ ಫರಿಸ್ತಾ, ಸಿಲೋನಿನ
ದೀಪವಂಶ ಮತ್ತು ಮಹಾವಂಶ ಅಂತ ನಾವು ಕರೀಬಹುದು. ಸೊ ವಿಜಯನಗರ ರಾಜ್ಯಕ್ಕೆ ಭೇಟಿ ನೀಡಿದ ಪದ್ಮ್ಯೋ ನ್ಯೂನಿಸ್, ಬಾರ್ಬೋಸ್ ಮತ್ತು ನಿಕೋಲ್ ಕಾಂಟೆ ಬರವಣಿಗೆಗಳು ಅಂತ ನಾವು ಹೇಳ್ಬೋದು. ನೋಡಿ ಸ್ನೇಹಿತರೆ, ಇದು 8ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ರೀತಿ ಹೇಳ್ತಾ ಹೋಗಿದ್ದೀನಿ. ಸೊ ಪ್ರತಿ ದಿನ ನಾನು ಏನು ಮಾಡ್ತೀನಪ್ಪ ಅನ್ನೋದಾದರೆ, ಸೊ ಯಾವ್ಯಾವ ಕ್ಲಾಸ್ ಸಿಗ್ತಾವೋ ಆ ತರಗತಿಯ ಮೂಲಕ ನಾವು ಏನು ಮಾಡ್ತೀವಪ್ಪ ಅನ್ನೋದಾದರೆ, ಸೊ ಈ ರೀತಿ ನಾವು ಲೆಸನನ್ನು ಮಾಡ್ತಾ ಹೋಗ್ತೀನಿ. ಸೋಷಿಯಲ್ ಆಗಿರ್ಬೋದು, ಉಳಿದಿರ್ತಕ್ಕಂಥ ನಿಮ್ಮ ಶಿಕ್ಷಕರ ನೇಮಕಾತಿ ಎನಿ ಸಬ್ಜೆಕ್ಟ್ಗಳಿಗೆ ಇದೇ ರೀತಿ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು ಏನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ PDF ನೋಟ್ಸ್ಗಳು ಇವೆ ನಮ್ಮ ಹತ್ತಲ್ಲಿ. ಕೇವಲ 100 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ ವೈಸು ಪ್ಲಸ್ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೇವಲ 100 ರೂಪೀಸ್ಗೆ PDF ನೋಟ್ಸ್ ಕಳಿಸ್ತಿದ್ದೀವಿ. ಹಾಗಾಗಿ ಯಾರ್ಯಾರು ತಗೊಂಡಿಲ್ಲ ಹೊಸದಾಗಿ ನೀವೆಲ್ಲರೂ ತಗೊಳ್ಳಿ. ಸೊ ಕಡಿಮೆ ದರದಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟದ್ದು ಪ್ಲಸ್ ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದು ನೋಟ್ಸು ಯಾರು ಕಳಿಸ್ತಿಲ್ಲ, ಹಾಗಾಗಿ ನಾವು ಕಳಿಸ್ತಿದ್ದೀವಿ. ಸೊ ಯಾರ್ಯಾರಿಗಿನ್ನೂ ತಗೊಂಡಿಲ್ಲ ಅವರಷ್ಟು PDF ನೋಟ್ಸ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಏನು ವಾಟ್ಸಪ್ ನಂಬರ್ ಶೋ ಆಗ್ತಿದೆಯೋ ಆ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಸಬ್ಜೆಕ್ಟನ್ನು ಕೇಳುವುದರ ಮೂಲಕ ನೀವು PDF ನೋಟ್ಸ್ಗಳನ್ನು ಪಡಿಬೋದು. ಶಿಕ್ಷಕರ ನೇಮಕಾತಿಯ ಸೋಷಿಯಲ್ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥದ್ದು ನೋಡ್ಬೋದು. HS ಯಾರಿಗಿದೆ, GPS ಯಾರಿಗಿದೆ ಪ್ರಮುಖವಾಗಿ, ಮತ್ತು ಕ್ರೈ ಸ್ಕೂಲ್ಗಳಿಗಿದೆ. ಈಗ ಮತ್ತೆ ನೀವು ಏನಾದರೂ ಎಕ್ಸ್ಪ್ಲನೇಷನ್ ಓದಲೇಬೇಕು, ಯಾಕಂದರೆ ಈ ಬರ್ತಕ್ಕಂಥ ಎಕ್ಸಾಮ್ ಪ್ಯಾಟ್ರನ್ನು ಅಷ್ಟು ಫೀಚರ್ಡ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ಬೇಕು ಇಂಟ್ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಸೊ ಇದನ್ನು ಕಂಟಿನ್ಯೂ ನಾನು ತರಗತಿಯನ್ನು ಮಾಡ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.